ಹಾಯ್ ಗೈಸ್, ನಾನು ನಿಮ್ಮ ಪ್ರೀತಿ ಶಿವನ್ ಕವಿತಾ. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಹೇಳಿದ್ರೆ, ಕೇರಳ ಸ್ಟೈಲ್ ಬದನೆಕಾಯಿ ಫ್ರೈ ಹೇಗೆ ಮಾಡ್ತಾರೆ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸೊ ಎರಡು ತಕೊಂಡಿದ್ದೀನಿ ನಾನು ಮತ್ತೆ ನಮ್ಮ ಹಸ್ಬೆಂಡ್ ಇಬ್ಬರಲ್ವಾ, ಸೊ ನಮಗೆ ಇಬ್ಬರಿಗೆ ಎರಡೇ ಸಾಕು. ಸೊ ಹಾಗಾಗಿ ಬದನೆಕಾಯಿ ಆಲ್ರೆಡಿ ವಾಶ್ ಮಾಡಿ ತಗೊಬಂದು ಮಡಗಿದ್ದೀನಿ ಗೈಸ್. ಮತ್ತೆ ಇವಾಗ ಯಾರಿಗೆ ಕಟ್ ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಒಂದೊಂದಾಗಿ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ದಿವಸ ಆಯ್ತು ಕೇರಳ ಸ್ಟೈಲ್ ಒಂದೇ ಒಂದು ರೆಸಿಪಿ ಮಾಡಿಲ್ಲ. ಸೊ ಹಾಗಾಗಿ ಏನ್ ಗೊತ್ತಾ ಗೈಸ್, ಮಗ ದೊಡ್ಡವನಾಗ್ತಾ ಬಂದಂಗೆ ನನಗೆ ಸ್ವಲ್ಪ ಕುಕಿಂಗ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಬಟ್ ಇವಾಗ ಪರವಾಗಿಲ್ಲ. ನಮ್ಮ ಹಸ್ಬೆಂಡ್ ಇದು ಒಂದು ಸಿಂಪಲ್ ಆಗಿ ಒಂದು ಬದನೆಕಾಯಿ ಫ್ರೈ ಕೇರಳ ಸ್ಟೈಲ್ ಅಲ್ಲಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನಮ್ಮ ಹಸ್ಬೆಂಡ್ ಇವಾಗ ಮಗನ ನೋಡ್ಕೊಂಡಿದ್ದಾರೆ. ಸೊ ಮತ್ತೆ ಅವನು ಜೋರು ಅಳಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೆಲ್ಲ ರೆಸಿಪಿ ಎಲ್ಲ ಬೇಗ ಬೇಗ ಮಾಡಿ ಮುಗಿಸ್ಬೇಕು. ಸೊ ಈ ಬದನೆಕಾಯಿ ಹೇಗೆ ಕಟ್ ಮಾಡ್ತೇನೆ ಅನ್ನೋದನ್ನ ನಾನು ಇವತ್ತು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ. ಓಕೆ ಓಕೆ ಒಬ್ಳೆ ಗಾಯ್ಸ್ ನೋಡಿ, ಒಬ್ಳೆ ಮೊಬೈಲ್ ಇಟ್ಕೊಂಡ್ ಹಾಗೇನೆ ಎಲ್ಲಿ ತೋರಿಸ್ತೀನಿ ನೋಡಿ. ಹೀಗೆ ಹೀಗೆ ಕಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಹಸ್ಬೆಂಡ್ ಏಕೆ ಮರವೇನ ಸ್ವಲ್ಪ ಬಿಸಿ ಇದ್ದಾರೆ ಗೈಸ್, ಆಯ್ತಾ. ಸೊ ನನ್ನ ಮಗನ ನೋಡ್ಕೊಳ್ಳೋ ಬಿಸಿ, ಯಾಕಂದ್ರೆ ನನ್ನ ಮಗನಿಗೆ ಆಲ್ರೆಡಿ ನಿದ್ದೆ ಬಂದ್ಬಿಟ್ಟಿದೆ. ಅದಕ್ಕೆ ನಾನು ನಿದ್ರೆ ಮಾಡ್ಸ್ಬೇಕಂತ ಹೇಳಿ ನಮ್ಮ ಹಸ್ಬೆಂಡ್ ಮಗನ ಎತ್ಕೊಂಡಿದ್ದಾರೆ. ನಾವಿವಾಗ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಿ ಬಂದ್ವಿ. ತುಂಬಾ ದಿವಸ ಆಯ್ತು ಒಂದು ವ್ಲಾಗ್ ಮಾಡಿ ನಾನು ಕೇರಳ ಸ್ಟೈಲ್ ರೆಸಿಪಿ ಹೇಗೆ ಅಂತ ಹೇಳಿ. ಸೊ ಗೈಸ್ ನೋಡಿ ಬರೋದಷ್ಟೇ, ಇಷ್ಟಿಷ್ಟು ದಪ್ಪ ಇರುತ್ತೆ ನೋಡಿ, ಇಷ್ಟ ಕಡೆ ದಪ್ಪ ಇರುತ್ತೆ. ಅಲ್ಲಿಂದ ನೆಕ್ಸ್ಟ್ ಹೇಗೆ ಕಟ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ. ಓಕೆ, ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ ಹೀಗೆ ನೋಡಿದ್ರಾ, ಈ ತರ. ಇದು ಯಾಕೆ ಹೀಗೆ ಕಟ್ ಮಾಡೋದು ಅಂತ ಹೇಳಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇರಲಿ ಅಂತ ಹೇಳ್ಬಿಟ್ಟು ಸೊ ಹೀಗೆ ಕಟ್ ಮಾಡೋದು. ಓಕೆನಾ, ನೋಡ್ತಾ ಇದ್ದೀರಲ್ವ ಹೀಗೆ ಕಟ್ ಮಾಡೋದು. ಓಕೆ, ಅಲ್ಲಿಂದ ಇಲ್ಲಿಗೆ ಇಡೋಣ. ಮಸಾಲೆ ಇನ್ನೂ ರೆಡಿ ಆಗಿಲ್ಲ, ರೆಡಿ ಮಾಡ್ಬೇಕು. ಸೊ ಇದು ಕಟ್ ಮಾಡಿ ಇಡೋಣ ಅಂತ ಹೇಳಿ. ಸೊ ನೋಡ್ತಾ ಇದೀರಲ್ವಾ, ನೋಡಿದ್ರೆ ಕಟ್ ಮಾಡಿದೀನಿ. ಸೊ ಹೀಗೆ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಗಾಯ್ಸ್, ಆಯ್ತಾ. ತುಂಬಾ ದಿವಸ ಆಯ್ತು. ಸೊ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಂತಲ್ಲ, ಸೊ ನಮ್ಮ ಹಸ್ಬೆಂಡ್ ಮಾಲೆ ಹಾಕ್ತಾರಲ್ವಾ, ಸೊ ಹಾಗಾಗಿ ಮಾಲೆ ಹಾಕ್ತಾರಲ್ವಾ. ಸೊ ಹಾಗಾಗಿ ನಾವು ಮೀನ ಏನೋ ತಿನ್ನಲ್ಲ, ನಮ್ಮ ಹಸ್ಬೆಂಡ್ ಶಬರಿಮಲೆಗೆ ಹೋಗಿ ಬರೋ ತನಕ. ಸೊ ಹಾಗಾಗಿ ಸ್ವಲ್ಪ ಫುಲ್ ವೆಜ್ ಗಾಯ್ಸ್. ಅದಕ್ಕೆ ಸಾರು ತರಕಾರಿ ಸಾರೆಲ್ಲ ಇದೆ. ಬಟ್ ಏನಂತ ಹೇಳಿದ್ರೆ ತರಕಾರಿ ಸಾರೆಲ್ಲ ಇದೆ. ಸೊ ನೋಡ್ತಾ ಇದ್ದೀರಲ್ವಾ, ತರಕಾರಿ ಸಾರು ಇದೆ. ಸ್ವಲ್ಪ ಒಂದ್ ಸೈಡಿಗೆ ಏನಾದ್ರು ಬೇಕಲ್ವಾ, ಸೊ ಹಾಗೆ ಇದನ್ನ ಬದನೆಕಾಯಿ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾ ದಿವಸ ಇತ್ತು ಎಲ್ಲ ಸ್ಟೈಲ್ ಕುಕಿಂಗ್ ಸೊ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಬಿರಿಯಾನಿ, ಕೇರಳ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡ್ತಾನೆ ಅನ್ನೋದು ಒಂದು ದಿವಸ ನಾನು ವ್ಲಾಗ್ ಮಾಡ್ತೀನಿ. ಬಟ್ ನಾನ್ ಮಾಡಲ್ಲ ಗೈಸ್ ಬಿರಿಯಾನಿ, ನಮ್ಮ ಹಸ್ಬೆಂಡ್ ಅಕ್ಕ ಮಾಡ್ತಾರೆ ಆಯ್ತಾ. ಅವಾಗ ನಾನು ಅದ್ರ ಬಗ್ಗೆ ವ್ಲಾಗ್ ಮಾಡ್ತೀನಿ. ಓಕೆ, ಹೀಗೇನೆ ಎಲ್ಲ ಹಿಂಗೇನೆ ಕಟ್ ಮಾಡೋದು. ಓಕೆ, ಸೊ ಇನ್ನೂ ಒಂದಿದೆ, ಇದು ಫುಲ್ ಕಟ್ ಮಾಡಿ ಆದ್ಮೇಲೆ ಮಸಾಲೆ ಯಾವ್ಯಾವ ಮಸಾಲೆಗಳು ಹಾಕ್ತೀನಿ ಅಂತ ನಾನ್ ಜಸ್ಟ್ ಸಿಂಪಲ್ ಆಗಿರೋ ಬದನೆಕಾಯಿ ಫ್ರೈ ಗೈಸ್. ಸೊ ನೋಡಿ ಹೇಗಿರುತ್ತೆ ನಾನು ತೋರಿಸ್ತೀನಿ. ಓಕೆ, ಸೊ ಇನ್ನೊಂದಿದೆ, ಅದು ಕಟ್ ಮಾಡಿ ನಿಮಗೆ ಮತ್ತೆ ಸಿಗ್ತೀರಿ ಮಸಾಲೆ ಮಿಕ್ಸ್ ಮಾಡ್ಬೇಕು. ಓಕೆ, ಯಾವ್ಯಾವ ಮಸಾಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ.
ಮತ್ತೆ ಏನ್ ಗೊತ್ತಾ ನೋಡಿ, ಫುಲ್ ಕಟ್ಟಿಂಗ್ ಎಲ್ಲ ಆಯ್ತು ಗೈಸ್. ಇವಾಗ ಯಾವ್ಯಾವ ಮಸಾಲೆಗಳನ್ನ ಹಾಕ್ತೀನಿ ಅದನ್ನ ನಿಮ್ಗೆ ತೋರಿಸ್ತೀನಿ, ಓಕೆನಾ. ಹಾಗೆ ಮತ್ತೆ ಏನ್ ಗೊತ್ತಾ, ಇವಾಗ ಮೆಣಸಿನ ಪೌಡರ್ ಖಾಲಿ ಆಗಿತ್ತು. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಅಕ್ಕನ ಮನೆಗೆ ಹೋಗಿದ್ದಲ್ವಾ, ಆವಾಗ ನಾವು ತಕೊಂಡ್ ಬಂದ್ವಿ ಆಯ್ತಾ ಅಂಗಡಿಯಿಂದ. ಸೊ ಇನ್ನು ಇದಕ್ಕೆ ಹಾಕ್ಬೇಕು, ಬಾಕ್ಸಿಗೆ ಹಾಕ್ಬೇಕಾಯ್ತಾ. ಹ್ಮ್ ಬಾಕ್ಸಿಗೆ ಹಾಕ್ಬೇಕು. ಬಟ್ ಮತ್ತೆ ಆಗೋಣ, ಅಲ್ಲ ಹಾಕೋಣ. ಸೊ ಒಂದು ಇದಲ್ಲು ಒಂದು ಕುಟ್ಟಿ ಚಿಲ್ಲಿ ಪೌಡರ್ ಎತ್ತರ ಸ್ಪೂನ್, 1.5 ಸ್ಪೂನ್. ಹಾ 1.5 ಸ್ಪೂನ್ ಮೆಣಸಿನ ಪೌಡರ್ ಆಯ್ತಾ, ಪುಡಿ. ಹಾಗೇನೆ ಎಲ್ಲೋ ಒಂದು ಒಂದು ಅರ್ಧ ಸ್ಪೂನ್ ಹಾಕಿ, ಓಕೆ. ಮತ್ತೆ ಧನಿಯಾ ಪೌಡರ್, ಓಕೆ. ಧನಿಯಾ ಪೌಡರ್ ಒಂದು ಫುಲ್ ಹಾಕೋಣ ಆಯ್ತಾ. ಧನಿಯಾ ಪೌಡರ್ ಇದ್ರನ್ನ ಒಳ್ಳೆ ಟೇಸ್ಟ್, ಸೊ ಹಾಗಾಗಿ ಓಕೆ. ಮತ್ತೆ ಗರಂ ಮಸಾಲ ನೋಡಿ, ಗರಂ ಮಸಾಲ, ಓಕೆ. ಗರಂ ಮಸಾಲ, ಸೊ ಅದು ಎಷ್ಟು ಸ್ಪೂನ್, ಗರಂ ಮಸಾಲ 1 ಸ್ಪೂನ್ ಹಾಕೋಣ. ಯಾಕಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಖಾರ ನೋಡ್ಬಿಟ್ಟು ಇವಾಗಲೇ ಅಂತ ಹೇಳ್ತಿದಾರೆ. ಸೊ ಹಾಗಾಗಿ ಗರಂ ಮಸಾಲ ಸ್ವಲ್ಪ ಹಾಕೋಣ, 1 ಸ್ಪೂನ್. ಹಾಗೇನೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಚಿಕನ್ ಮಸಾಲ ಹಾಕ್ತೀವಿ ಆಯ್ತಾ. ಚಿಕನ್ ಮಸಾಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು. ಸೊ ಹಾಗಾಗಿ ಚಿಕನ್ ಮಸಾಲ ಹಾಕ್ತೀವಿ ನಾವು, ಓಕೆನಾ. ಸೊ ನೋಡೋಣ, ಚಿಕನ್ ಮಸಾಲ ಹಾಕಿದ್ರೆ ಅವತ್ತೊಂದ್ಸಲ ಮಾಡಿದ್ರು, ಹಾಗೇನೆ ಒಂದೂವರೆ ಸ್ಪೂನ್ ಹಾಕೋತೀನಿ ಅಷ್ಟೇ. ಹಾಗೆ ಚಿಕನ್ ಮಸಾಲ ಹಾಕ್ಬಿಟ್ಟು ಒಂದ್ಸಲ ಮಾಡಿದ್ರು, ತುಂಬಾ ಒಳ್ಳೆ ಟೇಸ್ಟ್ ಇತ್ತು ಆಯ್ತಾ. ನಮಗೆ ಚಿಕನ್ ಬೇಕಂತಾನೆ ಇಲ್ಲ, ಅಷ್ಟು ಒಳ್ಳೆ ಟೇಸ್ಟ್, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಇದು ಮತ್ತೆ ಬಾಕ್ಸಿಗೆ ಹಾಕ್ಬೇಕು, ಇದು ಎಲ್ದೇ ಆಗಲಿ ಆಯ್ತಾ. ಹಾಗೆ ಮತ್ತೆ ಉಪ್ಪು, ಟೇಸ್ಟಿಗೆ ತಕ್ಕಷ್ಟು ಉಪ್ಪು, ಓಕೆನಾ. ಮತ್ತೆ ಇಷ್ಟಾಗ ನನಗೆ ಉಪ್ಪು ಸ್ವಲ್ಪ, ನಾನು ಉಪ್ಪು ಹಾಕಿದ್ರೆ ಏನ್ ಗೊತ್ತು, ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಮಾಡಿದ್ದು ಉಪ್ಪು ಹಾಕೋಣ, ಓಕೆ. ಅಲ್ಲಿಂದ ನಾವು ಸ್ಪೂನ್ ಅಲ್ಲಿ ಎಲ್ಲ ಮಿಕ್ಸ್ ಮಾಡಬಾರ್ದು ಗೈಸ್. ನಾವ್ ಯಾವತ್ತು ಏನೇ ಆದ್ರೂ ಸ್ವಲ್ಪ ಆಯಿಲ್ ಹಾಕ್ಬೇಕು ಆಯ್ತಾ. ಆಯಿಲ್ ಹಾಕಿ ಮಿಕ್ಸ್ ಮಾಡೋದು. ಇದು ಏನಂತ ಹೇಳಿದ್ರೆ ಕೇರಳ ಸ್ಟೈಲ್ ಬದನೆಕಾಯಿ ಫ್ರೈ. ಓಕೆ, ನಮ್ಮ ಕಡೆ ಎಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ನೀರ್ ಏನಾದ್ರು ಹಾಕೊಂಡು ಹಿಂಗೆ ಮಿಕ್ಸ್ ಮಾಡ್ತಾರಲ್ವಾ. ಬಟ್ ಇವ್ರು ಏನ್ ಗೊತ್ತಾ, ವೆಳ್ಚೆಣ್ಣೆ ಅಂತ ಹೇಳ್ತಾರೆ. ಆ ವೆಳ್ಚೆಣ್ಣೆ ಇದನ್ನ ಹಾಕ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಗೈಸ್, ಓಕೆ. ಹೀಗೆ ಆಯಿಲ್ ಫುಲ್ ಹಿಂಗೆ ಮಿಕ್ಸ್ ಮಾಡ್ಬೇಕು, ಓಕೆನಾ. ಹಿಂಗೆ ಮಿಕ್ಸ್ ಮಾಡಿದ್ಮೇಲೆ ಮತ್ತೆ ಸ್ವಲ್ಪ ನೀರ್ ಹಾಕೊಳ್ಬೇಕು, ಓಕೆ. ನನ್ ಮಗ ಬಂದ್ಬಿಟ್ಟೈತಾ. ಸೊ ನನ್ ಮಗ ಬಂದ್ಬಿಟ್ಟ ಗೈಸ್, ಅದಕ್ಕೆ ಮತ್ತೆ ಅವನು, ನಾನು ಒಬ್ಳೇ ಇದ್ದೆ ಇಲ್ಲಿ ನೋಡಿ, ಕ್ಯಾಮರಾ ಮುಂದೆ ನಾನು ಒಬ್ಳೇ ಇದ್ರಿ, ನಮ್ಮ ಹಸ್ಬೆಂಡ್ ಮಗನ ಎತ್ಕೊಂಡು ನೋಡ್ಕೊಂಡಿದ್ರು. ಅವನು ಓಡಿ ಬಂದ್ಬಿಟ್ಟ, ನಮ್ಮ ಹಸ್ಬೆಂಡ್ ಮತ್ತೆ ಬಂದು ಎತ್ಕೊಂಡು ಹೋದ್ರು. ಸೊ ಹಾಗಾಗಿ ನೋಡಿ ಗೈಸ್, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಮಸಾಲ ಎಲ್ಲ ಆಯ್ತು, ಓಕೆನಾ. ವೆಳ್ಚೆಣ್ಣೆ, ಮಲಯಾಳದಲ್ಲಿ ವೆಳ್ಚೆಣ್ಣೆ ಅಂತ ಹೇಳ್ತಾರೆ. ಸೊ ಈ ವೆಳ್ಚೆಣ್ಣೆನ ಸೇರ್ಸ್ಕೊಂಡು ಹಿಂಗೆ ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಬೇಕು, ಓಕೆನಾ. ಈಗ ಮಿಕ್ಸ್ ಎಲ್ಲ ಆಯ್ತು ಗೈಸ್. ನೆಕ್ಸ್ಟ್ ಮಾಡೋಣ ಅಂತ ಹೇಳಿದ್ರೆ ನೋಡಿ, ತೋರಿಸ್ತಾ ಇದ್ದೀನಿ. ನಾನು ಒಬ್ಬಳೇ ಇರೋದಲ್ವಾ, ಸೊ ಹಾಗಾಗಿ ಸ್ವಲ್ಪ ಕಷ್ಟ ವಿಡಿಯೋ ಮಾಡ್ಲಿಕ್ಕೆ. ನಮ್ಮ ಹಸ್ಬೆಂಡ್ ಆದ್ರೆ ನಾನು ಹಿಂಗೆ ಕಟ್ಟಿಂಗ್ ಮಾಡ್ಬೇಕಾದ್ರೆ ಇಲ್ಲಿ ಹಿಂಗೆ ಕ್ಯಾಮರಾ ಇಡ್ತಾರೆ, ಮತ್ತೆ ಇಲ್ಲಿ ಹಿಂಗೆ ಫ್ರೈ ಮಾಡ್ಬೇಕಾದ್ರೆ ಬಂದು ಇಲ್ಲಿ ಕ್ಯಾಮರಾ ಇಡ್ತಾರೆ. ಬಟ್ ಇವಾಗ ನಾನು ಒಬ್ಬಳೇ ಆಗ್ಬಿಟ್ಟು ಅದು ಒಂದೇ ಪ್ಲೇಸ್ ಅಲ್ಲಿ ಇದ್ದ, ನಾನು ಇಲ್ಲಿ ನಿಂತ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಆಯ್ತಾ ಗೈಸ್. ಮತ್ತೆ ಏನ್ ಗೊತ್ತಾ, ನೋಡಿದ್ರ ಈಗ ನಾನು ಕಟ್ ಮಾಡಿದ್ದಲ್ವಾ, ಸೊ ಹಿಂಗೆ ಮಸಾಲ ಎಲ್ಲ ಹಾಕ್ಬೇಕು ಆಯ್ತಾ. ಸೊ ನೋಡಿ, ಚೆನ್ನಾಗಿ ಮಸಾಲೆ ಹಿಂಗೆ ಹಿಡಿಬೇಕು ಗೈಸ್, ಎಲ್ಲದಕ್ಕೂ ಹಿಂಗೆ ಚೆನ್ನಾಗಿ ಹಿಂಗೆ ಇದು ಮಸಾಲ ಎಲ್ಲ ಹಾಕ್ಬಿಟ್ಟು
ಏನ್ ಹೇಳ್ತಾರೆ ಮಾಡ್ಬೇಕು ಅಂತ ಏನಿಲ್ಲ. ಸೊ ನಮ್ಮ ಆಯಿಲ್ ಇವಾಗ ನಾವು ಈಗ ಫ್ರೈ ಮಾಡಿದ್ವಿ, ಆಯಿಲ್ ಬಿಸಿ ಆಗೋ ತನಕ ಮಾತ್ರ ಇದು ಇಟ್ರೆ ಸಾಕು. 1 ಅವರ್ 2 ಅವರ್ ಎಲ್ಲ ಬೇಕು ಅಂತ ಏನಿಲ್ಲ. ಇಟ್ರೆ ಇನ್ನೂ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ. ಅಲ್ಲ ಇದು ಏನಂತ ಹೇಳಿದ್ರೆ ಆಲ್ರೆಡಿ ಇದು ಬದನೆಕಾಯಿ ಒಳಗಡೆ ಇಂದ ಸ್ಮೂತ್ ಅಲ್ವಾ, ಬೇಗ ಮಸಾಲೆ ಎಲ್ಲ ಹಿಡಿಯುತ್ತೆ. ಸೊ ನೋಡಿದ್ರೆ ಹಿಂಗೆ ನೋಡಿದ್ರೆ ಹೀಗೆ. ಹಾಗೇನೆ ಇವಾಗ ಎಲ್ಲಾನು ಹಿಂಗೆ ಮಿಕ್ಸ್ ಮಾಡ್ಬೇಕು ಹೀಗೆ. ಓಕೆನಾ? ಅಲ್ಲ ಚೆನ್ನಾಗಿ ಎಲ್ಲ ಹಿಂಗೆ ಆ ಗ್ಯಾಪ್ಗೆಲ್ಲ ಹಿಂಗೆ ಚೆನ್ನಾಗಿ ನೀವು ಮಸಾಲ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಆಯ್ತಾ. ಈಗ ಮಸಾಲದ್ದು ಸ್ಮೆಲ್ ಎಷ್ಟು ಹೆಂಗೆ ಬರ್ತಾ ಉಂಟು ಗೊತ್ತಾ ನೋಡಿ, ಹಿಂಗೆ ಹಿಂಗೆ ಸೊ ನೋಡಿದ್ರಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಏನು ಗೊತ್ತಾ, ಇನ್ನು ಸ್ವಲ್ಪ ಎಲ್ಲ ಇದೆ, ಜಾಸ್ತಿ ಲಾಂಗ್ ವಿಡಿಯೋ ಆದ್ರೆ ಮತ್ತೆ ಕಷ್ಟವಾಗುತ್ತೆ, ನಿಮಗೂ ಮತ್ತೆ ಬೋರ್ ಅಂತ ಅನ್ಸುತ್ತೆ. ಸೊ ಈ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಮದ್ವೆ ಆದ್ಮೇಲೆ ಗೈಸ್ ನಾನು ನಿಮ್ಗೆಲ್ಲ ಕುಕಿಂಗ್ ಮಾಡ್ತಾ ಇರೋದಾಯ್ತಾ. ಮುಂಚೆಲ್ಲ ನಮ್ಮ ಅಕ್ಕ ಅಡಿಗೆ ಮಾಡಿಕೊಡ್ತಾ ಇದ್ಲು ಹಾಗೆ. ಸೊ ಇವಾಗ ಏನಂತ ಹೇಳಿದ್ರೆ ಇನ್ನೂ ಇಷ್ಟು ಇದೆ. ಸೊ ಜಾಸ್ತಿ ಲಾಂಗ್ ಆದ್ರೆ ನಿಮಗೂ ಮತ್ತೆ ಬೋರ್ ಆಗುತ್ತೆ. ಸೊ ಇದೆಲ್ಲ ಮಿಕ್ಸ್ ಮಾಡಿ ನಾನು ನಿಮ್ಗೆ ಮತ್ತೆ ಸಿಗ್ತೇನೆ. ಓಕೆನಾ? ಸೊ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಮಗನ ನಿದ್ರೆ ಮಾಡಿಸಿ ಇವಾಗ ಬಂದೆ ಗೈಸ್ ಫ್ರೈ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ ಆಲ್ರೆಡಿ ಆನ್ ಮಾಡಿದ್ದೆ, ಮರ್ತೋಗಿತ್ತು ಆನ್ ಮಾಡೋದು ತೋರಿಸ್ಬೇಕಾಯ್ತಾ. ಮತ್ತೆ ಆಯಿಲ್ ಹಾಕೋಣ. ಆಯಿಲ್ ಹಾಕಿ ಆಯಿಲ್ ಚೆನ್ನಾಗಿ ಬಿಸಿ ಆಗ್ಲಿ ಗೈಸ್. ಸ್ವಲ್ಪ ಬಿಸಿ ಆದ್ಮೇಲೆ ಇಲ್ಲ ಹಾಕೋಣ. ಓಕೆ? ಸೊ ಹಾಗೆ ನನಗೆ ಏನ್ ಗೊತ್ತಾ, ಇದು ವ್ಲಾಗ್ ಮಾಡ್ತಾ ಇರ್ಬೇಕಾದ್ರೆ ಬಂದ್ಬಿಟ್ಟು ಏನಾದ್ರು ಒಂದು ಸ್ವಲ್ಪ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಮತ್ತೆ ನನಗೆ ಇಂಟ್ರೆಸ್ಟ್ ಬರಲ್ಲ ನಾನು ವ್ಲಾಗ್ ಮಾಡಿದ್ದೆ. ಸೊ ಇವಾಗ ಏನಾಯ್ತು ಅಂತ ಹೇಳಿದ್ರೆ ಮಗನಿಗೆ ನಿದ್ರೆ ಬಂತು, ಮಗನ ನಿದ್ರೆ ಮಾಡಿಸಿ ಬಂದೆ. ಸೊ ಹಾಗೆ. ಸೊ ಆಯಿಲ್ ಇವಾಗ ಬಿಸಿ ಆಗಿದೆ ಆಯ್ತಾ, ಹಾಕೋಣ. ಓಕೆನಾ? ಸಣ್ಣದು ಹಾಕ್ಬಹುದಲ್ವಾ? ಸೇಮ್ ನಮ್ಮ ಇದು ಮೀನ್ ಹೇಗೆ ಫ್ರೈ ಮಾಡ್ತೀವಿ, ಮೀನು ಫ್ರೈ ಆಗಿ ಮಾಡ್ತೀವಿ ಅಲ್ವಾ ಹಾಗೆ. ಆದ್ರೆ ಮೀನು ಫ್ರೈ ಮಾಡ್ಬೇಕಾದ್ರೆ ಮಸಾಲೆ ಮಿಕ್ಸ್ ಮಾಡ್ತಾರೆ. ಇದು ಮಸಾಲೆ ಮಿಕ್ಸ್ ಮಾಡ್ಬೇಕಾದ್ರೆ ವೆಳ್ಳೆಣ್ಣೆ ಅಂತ ಹೇಳ್ತಾರೆ, ಆಯಿಲ್ ಆಯ್ತಾ. ಆಯಿಲ್ ಹಾಕಿ ಮಿಕ್ಸ್ ಮಾಡೋದು, ನೀರು ಹಾಕಲ್ಲ. ಹಾಗೆ ಆಯಿಲ್ ಹಾಕಿನೇ ಚೆನ್ನಾಗಿ ಮಾಡ್ತಾರೆ, ಮಸಾಲೆ ಮಿಕ್ಸ್ ಮಾಡ್ತಾರೆ. ಓಕೆನಾ? ಮತ್ತೆ ಇನ್ನು ಎರಡು ಇದೆ ಗೈಸ್, ಎರಡು ಮತ್ತೆ ಹಾಕೋಣ ಆಯ್ತಾ. ಸೊ ಹಾಗೆ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಊಟ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಗೈಸ್. ಜಸ್ಟ್ ಒಂದು ತೋರಿಸ್ತೀನಿ. ನೋಡಿದ್ರ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬಾಯಲ್ಲಿ ಹಾಗೇನೆ ನೀರ್ ಬರ್ತಾ ಇದೆ ಗೈಸ್. ಸೊ ಹಾಗೆ ಅಲ್ಲಿಂದ ರಾತ್ರಿ ಇವಾಗ 9:30 10 ಗಂಟೆ ಆಗ್ತಾ ಬಂತು ಗೈಸ್. ಎಂತ ಮಾಡೋದಲ್ಲಿ ಟೈಮ್ ಬೇರೆ ಆಯ್ತು. ಹಾಗೆ ಈಗ ಇದು ಫ್ರೈ ಮಾಡಿ ಇಟ್ಟು ಮತ್ತೆ ಹೋಗಿ ಸ್ನಾನ ಮಾಡಿ ಅಲ್ಲಿಂದ ಒಂದು ಊಟ ಮಾಡ್ಬೇಕು.
ಆಯಿಲ್ ಚೆನ್ನಾಗಿ ಬಿಸಿ ಆಗಿದೆ. ಒಂದ್ ಸಣ್ಣ ಸ್ಪೂನ್ ತೆಗ್ದ್ಬಿಟ್ಟು ಅದ್ರಲ್ಲ ಆಯಿಲ್ ಇರೋದು ಮೇಲ್ಗಡೆ ಹಾಕೋಣ ಆಯ್ತಾ. ಓಕೆ, ಜಸ್ಟ್ ಒಂದ್ ಸ್ಪೂನ್ ತಕೊಂಡ್ ಬಂದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಅಷ್ಟು ಅಡಿಗೆ ಏನು ಬರಲ್ಲ, ಕುಕಿಂಗ್ ಎಲ್ಲ ನನಗೆ ಗೊತ್ತಿಲ್ಲ ವಯಸ್ಸು ನನಗೆ ಆಯ್ತಾ. ಈಗ ಮದ್ವೆ ಆದ್ಮೇಲೆ ಒಂದೊಂದೇ ನಾನು ಮಾಡ್ತಾ ಇದ್ದೀನಿ. ಎಂತ ಮಾಡೋದು ಮದ್ವೆ ಆದ್ಮೇಲೆ, ನಮಿಗೋಸ್ಕರ ಇಲ್ಲಾಂದ್ರೂನು ನಮ್ಮ ಮಕ್ಳಿಗೋಸ್ಕರ ಮಾಡ್ಬೇಕಲ್ಲ. ಈಗ ಮಗ ದೊಡ್ಡವನಾಗ್ತಾ ಬರ್ತಾ ಇದ್ದಾನೆ, ಅವಾಗ ಅವನಿಗೆ ಏನಾದ್ರು ಸ್ಪೆಷಲ್ ಎಲ್ಲ ಮಾಡಿ ತಿನ್ಸ್ಬೇಕಲ್ವಾ ನನಗೆ. ಅವಾಗ ನನಗೆ ಕುಕಿಂಗ್ ಗೊತ್ತಿಲ್ಲ ಅಂತ ಹೇಳಕ್ ಆಗುತ್ತಾ ನನ್ ಮಗನಿಗೆ? ಅಮ್ಮ ಅದು ಮಾಡ್ಕೊಡು, ಅಮ್ಮ ಇದು ಮಾಡ್ಕೊಡು ಅಂತ ಹೇಳಿದಾಗ ನನ್ ಮಗನಿಗೆ ಮಾಡ್ಕೊಡ್ಬೇಕಲ್ವಾ ನಾನು. ನನಗೆ ಗೊತ್ತಿಲ್ಲ ಮಗನೇ, ಅಪ್ಪ ಬರೋ ತನಕ ವೆಯ್ಟ್ ಮಾಡು ಅಂತ ಹೇಳಕ್ ಆಗುತ್ತಾ? ಅವಾಗ ಇವಾಗ್ಲೇ ಎಲ್ಲ ಒಟ್ಟು ಕಲ್ಸ್ಕೊಳ್ತಾ ಇದ್ದೀನಿ. ಇದು ಏನ್ ಗೊತ್ತಾ, ಇದು ನನಗೆ ಮಾಡಿ ಗೊತ್ತಿರ್ಲಿಲ್ಲ. ಇದು ನನ್ಗೆ ಕಲ್ಸ್ಕೊಟ್ಟಿದ್ದೆ ನನ್ನ ಹಸ್ಬೆಂಡ್ ಆಯ್ತಾ. ಹಾಗೆ ಅದು ಫ್ರೈ ಆಗ್ತಾ ಬಂದಂಗೆನೆ ಗಾಯ್ಸ್, ಅದು ಸ್ಮೆಲ್ ಹೆಂಗಿರುತ್ತೆ ಗೊತ್ತಾ? ಮುಂದೆ ಹಾಕ್ತಾ ಬಂತು. ಸ್ವಲ್ಪ ಮುಂದೆ ಇಡೋಣ ಅಲ್ವಾ, ಅವಾಗ ಇಲ್ಲಿ ಕಾಣಿಸುತ್ತೆ ಅಲ್ವಾ ಇಷ್ಟು. ಕಾಣ್ತಾ ಇದ್ದಲ್ವಾ? ವಾವ್, ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಗಾಯ್ಸ್, ಹೇಳೋದೇ ಬೇಡ, ಮೈ ಕಾಣಿದ್ಯಾ ಆನಿಂದ ಎಷ್ಟು ಸ್ಮೆಲ್ ಬರ್ತಾ ಇದೆ ಗೊತ್ತಾ. ಇವಾಗ ಅನ್ನಕ್ಕೆ ಸೇರ್ಕೊಂಡು ಹಿಂಗೆ ತಿನ್ಬೇಕು ಅಂದ್ರೆ ಬಾಯಲ್ಲಿ ನೀರು ಬರುತ್ತೆ. ಸೊ ನನಗೆ ಇನ್ನೊಂದು ವಿಡಿಯೋ ಮಾಡ್ಬೇಕಿದೆ. ಸೊ ನಮ್ಮ ಹಸ್ಬೆಂಡ್ ನ ಕರಿಬೇಕು ಇವಾಗ. ಸೊ ಅವ್ನ ಕರಿತೀನಿ, ಓಕೆನಾ? ಸೊ ಒಂದ್ ಸೈಡ್ ಆಯ್ತು ಗೈಸ್, ಒಂದ್ ಸೈಡ್ ಆಯ್ತು. ನೆಕ್ಸ್ಟ್ ಏನ್ ಗೊತ್ತಾ, ಈ ಮರದ್ದು ಇದು ಇದೆ ಅಂತ ಹೇಳಿದ್ರೆ, ಮರದ್ದು ಹಿಂಗೆ ಹೇಳ್ತಾರಲ್ವಾ, ಸೊ ಅದು ಇದೆ ಆಯ್ತಾ. ಬಟ್ ಏನಂತ ಹೇಳಿದ್ರೆ, ಅದ್ರಲ್ಲೆಲ್ಲ ನನಗೆಲ್ಲ ತೆಗಿಲಿಕ್ಕೆಲ್ಲ ಗೊತ್ತಾಗಲ್ಲ. ಹಾಗಾಗಿ ಸೊ ನೋಡಿ, ಇದು ಆಯ್ತು ಅಪ್ಪ, ಹಿಂಗೆ ಹಾಕ್ತಾ ಬಂತು. ಸೊ ಸ್ವಲ್ಪ ಕುಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ನನಗೆ, ಪರವಾಗಿಲ್ಲ ಅಡ್ಜಸ್ಟ್ ಮಾಡೋಣ ಆಯ್ತಾ. ಸೊ ಇದು ನೋಡಿ ಆಗ್ಲೇ ಈ ತರ ಒಂದೆರಡು. ಸೊ ಅದು ಈ ತರ ಒಂದ್ ಸೈಡ್ಗೆ ಹಾಕೋಣ ಇವಾಗ. ಓಕೆ, ಇವಾಗ ಅದು ಹಿಂಗೆ ಫ್ರೈ ಆಗ್ತಾ ಬಂದಂಗೆನೆ ನೋಡಿ ಸಣ್ಣದಾಗಿ ಆಗ್ತಾ ಬಂತು ಹಾಗೆ. ಓಕೆ, ಸೊ ಅದು ಒಂದೆರಡು ಆದ್ರೆ ಡನ್. ಹಾಗೆ ಒಬ್ಳೆ ಏನು ಬಂದ ನನ್ ಮಗ ಆ ಕಡೆ ಈ ಕಡೆ ಹಿಂಗೆ ಓಡಾಡ್ಕೊಂಡಲ್ಲ ಇದ್ರೆ ಲಾಗ್ ಮಾಡ್ಲಿಕ್ಕೆ ಖುಷಿ ಆಗುತ್ತೆ. ಹಂಗೆ ಮಾಡ್ಬೇಡ, ಹಿಂಗೆ ಮಾಡ್ಬೇಡ ಅಂತ ಹೇಳ್ಕೊಂಡು ಇದ್ ಮಾಡ್ಲಿಕ್ಕೆ. ಇವಾಗ ಒಬ್ಳೇ ಇದೆ, ನಾನು ಒಬ್ಳೇ ಒಂದು ಕ್ಯಾಮರಾ ಮುಂದೆ ಇಟ್ಕೊಂಡು ಒಬ್ಳೇ ಮಾತಾಡ್ಕೊಂಡು ಒಂದು ವ್ಲಾಗ್ ಮಾಡ್ಬೇಕಾದ್ರೆ ನನ್ ಮಗ ಇರ್ಬೇಕು. ನನ್ ಮಗ ಇದ್ರೆ ತುಂಬಾ ಇಂಟ್ರೆಸ್ಟ್ ಆಯ್ತಾ ಹಾಗೆ. ಗಾಯ್ಸ್ ಫೈನಲಿ ಬದನೆಕಾಯಿ ಫ್ರೈ ರೆಡಿ ಆಯಿತು. ಸೊ ನನ್ನ ಮೈಕ್ ಚಾರ್ಜ್ ಇಲ್ಲ ಗೈಸ್, ಸೊ ಹಾಗೆ ಚಾರ್ಜಿಗೆ ಹಾಕ್ಬೇಕು ನನಗೆ. ಸೊ ನೋಡಿದ್ರೆ ಹೇಗಿದೆ ಅಂತ ಬಿಟ್ಟು, ಸೊ ನೋಡ್ತಾ ಇದ್ದೀರಲ್ವ ನೋಡಿ, ಫೈನಲಿ ಬದನೆಕಾಯಿ ಫ್ರೈ ಆಯಿತು. ನಮಗೆ ವೈಟ್ ರೈಸ್ ಇದ್ದರೆ ಉಂಟಲ್ವ ಗೈಸ್, ಸೊ
ಸೊ ಇದಕ್ಕೆ ಸಾರು ಗೀರು ಏನು ಬೇಡ, ಈ ಆಯಿಲ್ ಈ ಮಸಾಲೆ ಇದೆಲ್ಲ, ಸೊ ಇದನ್ನೇ ಹಿಂಗೆ ಮಿಕ್ಸ್ ಮಾಡಿ ತಿಂದರೆ ಉಂಟಲ್ವಾ ಬಾಯಲ್ಲಿ ಅಷ್ಟು ನೀರು ಬರ್ತಾ ಉಂಟು ನನಗೆ ಒಂದು ಬಾಯಿಗೆ. ಉಪ್ಪು ಹುಳಿ ಖಾರ ಎಲ್ಲ ಸಕ್ಕತ್ತಾಗಿದೆ ಟೇಸ್ಟ್. ಸೊ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ, ಓಕೆನಾ? ಮತ್ತು ಇನ್ನೊಂದು ಏನಂತಂದರೆ ಸೊ ತುಂಬ ಟೇಸ್ಟಾಗಿದೆ. ಓಕೆ, ಇವಾಗ ನನಗಿವಾಗ ಊಟ ಮಾಡಬೇಕು, ಊಟ ಮಾಡಲಿಕ್ಕಿದೆ. ಸೊ ಹಾಗೆಯೇ ಇವಾಗ ವೈಟ್ ರೈಸ್ ಇದೆ, ಮತ್ತು ಬೆಳಗ್ಗೆ ಮಧ್ಯಾಹ್ನ ಸ್ವಲ್ಪ ಸಾರು ಇದೆ. ಸೊ ಇದನ್ನು ಸೇರಿಸ್ಕೊಂಡು ಹಾಗೆಯೇ ತಿಂತೀನಿ. ಮತ್ತು ಏನು ಗೊತ್ತಾ, ಇದು ಬದನೆಕಾಯಿ ಪಲ್ಯ ಇವತ್ತು ಬೆಳಿಗ್ಗೆ ಮಾಡಿರೋದು. ಮತ್ತು ಇವಾಗ ನಾವು ಮಾಡಿರೋ ಬದನೆಕಾಯಿ ಫ್ರೈ ಗೈಸ್. ಸೊ ಇದನ್ನು ಸೇರಿಸಿ ಒಂದ್ಸಲ ಅನ್ನದ ಜೊತೆ ಸೇರಿಸಿ ತಿಂದರೆ ಹೇಗಿರುತ್ತೆ ಟೇಸ್ಟ್ ಅನ್ನೋದು ನೋಡೋಣ. ಓಕೆ, ಇದಕ್ಕೆ ಸಾರು ಏನು ಬೇಡ ಗೈಸ್, ಯಾಕಂದರೆ ನಾವು ಆಯಿಲ್ ಹಾಕಿರ್ತೀವಲ್ಲ, ಸಕ್ಕತ್ತು ಟೇಸ್ಟ್ ಇದೆ ನೋಡಿ. ಹೇಳೋದು ಬೇಡ, ಅಷ್ಟು ಚೆನ್ನಾಗಿ ಉಂಟು ಟೇಸ್ಟ್. ಸೊ ಗಾಯ್ಸ್, ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಸೊ ನಾವು ಮೆಣಸಿನ ಪೌಡರೆಲ್ಲ ಹಾಕಿದ್ರೆ ಸ್ವಲ್ಪ ಖಾರ ಉಪ್ಪು ಖಾರ ಆಗಿ ಎಷ್ಟು ಟೇಸ್ಟ್ ಆಗಿದೆ ಅಂತಂದರೆ ಇದಕ್ಕೆ ಬೇರೆ ಏನು ಬೇಡ ಗೈಸ್. ವೈಟ್ ರೈಸ್ ಇದ್ದರೆ ಸಾಕು. ಮತ್ತು ಇದು ಸೇರಿಸ್ಕೊಂತೀನಿ, ಸಕ್ಕತ್ತು ಟೇಸ್ಟ್ ಆಗಿದೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟ್, ಬಾಯಿ ಹಾಗೆ ನೀರು ಬರ್ತಾ ಉಂಟು. ಸೊ ಹಾಗೆ ನಿಮಗೆ ಖಾರ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಮಗೆ ನಾವು ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ತೀವಿ, ಯಾಕಂದರೆ ಖಾರ ಇದ್ರೇ ಸ್ವಲ್ಪ ಟೇಸ್ಟ್, ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ಈ ಥರ ಎಲ್ಲ ಫ್ರೈ ಮಾಡಿ ತಿನ್ನಲಿಕ್ಕೆ. ಸೊ ಹಾಗಾಗಿ ಓಕೆ. ಹಾಗೆಯೇ ಇದರ ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೀಗೆ ಇನ್ನು ಮುಂದೆ ಒಳ್ಳೊಳ್ಳೆ ಬ್ಲಾಗ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಓಕೆ, ಬೈ ಬೈ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ, ಓಕೆನಾ? ಹಸಿವಾಗ್ತಾ ಉಂಟು, ಬೇಗ ಬೇಗ ತಿಂದ್ಕೊಳ್ತೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಕೇರಳ ಸ್ಟೈಲ್ ಬದನೆ ಫ್ರೈ. ಓಕೆ ಅಪ್ಪ.